ಹಾಯ್ ಹಲೋ ಮಕ್ಕಳೇ, ಏನಪ್ಪ ವಾಣಿ ಮ್ಯಾಮು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿ ಏನಾದರೂ ಪ್ರಶ್ನೆಗಳು ಬರ್ತಾ ಇದೆಯಾ? ಬರಲೇಬೇಕು ಮಕ್ಕಳೇ. ಪ್ರಶ್ನೆಗಳು ಬಂದ್ರೇನೆ ನೀವು ಕರೆಕ್ಟಾಗಿ ಹೋಗ್ತಾ ಇದ್ದೀರಾ, ನಿಮ್ಮ ಥಿಂಕಿಂಗ್ ಕರೆಕ್ಟ್ ಆಗಿದೆ ಅಂತ ಅನ್ಕೊಳ್ಳಿ. ಪ್ರಶ್ನೆ ಬಂದಿಲ್ಲ ಅಂದರೆ ನಿಮಗೆ ಏನು ಅರ್ಥ ಆಗಿಲ್ಲ, ಇಲ್ಲ ಎಲ್ಲ ಅರ್ಥ ಆಗಿಬಿಟ್ಟಿದೆ ಅಂತ ಅರ್ಥ. ಹಾಗಿದ್ರೆ ನಿಮಗೆ ಏನು ಅರ್ಥ ಆಗಿದೆ, ಏನು ಅರ್ಥ ಆಗಿಲ್ಲ, ಏನು ಯೋಚನೆ ಮಾಡೋದು ಬೇಡ. ಬ್ಲ್ಯಾಂಕ್ ಆಗಿ ಬನ್ನಿ ಈ ಕ್ಲಾಸಿಗೆ, ಸಂಧಿಗಳನ್ನು ಕಲೀರಿ. ಏನಪ್ಪ ಮ್ಯಾಮ್ ಫುಲ್ ಹೇಳ್ತೀರಾ? ಇಲ್ಲ, ಇದರಲ್ಲಿ ಎಲ್ಲ ಸಂಧಿಗಳನ್ನು ಹೇಳ್ತೀನಿ, ಆದರೆ ಫುಲ್ ಸಂಕ್ಷಿಪ್ತವಾಗಿ ಹೇಳ್ತೀನಿ, ತುಂಬ ಜಾಸ್ತಿ ಡೀಟೇಲ್ ಆಗಿ ಹೇಳಲ್ಲ. ಈಗಾಗಲೇ ಆಲ್ರೆಡಿ ನಾನು 10 ಮಿನಿಟ್ಸಲ್ಲಿ ಸಂಧಿ ಕಲೀರಿ ಅಂತ ಲಾಸ್ಟ್ ಇಯರ್ದು ಒಂದು ವಿಡಿಯೋ ಇದೆ. ಆದರೆ ಬಟ್ ನೀವೇನು ಮಾಡ್ತಿದ್ರಿ, ಲೈವಲ್ಲಿ ನನಗೆ ಯಾವಾಗಲೂ ಕೇಳ್ತಿದ್ರಿ, ಅಯ್ಯೋ ವಾಣಿ ಮ್ಯಾಮ್ ಏನು ಮಾಡಿ ಅಂತಂದರೆ ಸಂಧಿಗಳನ್ನು ಮಾಡಿ ಅಂತ ಹೇಳ್ತಾ ಇದ್ರಲ್ವ. ಅದಕ್ಕೋಸ್ಕರ ಇವತ್ತಿನ ತರಗತಿಯಲ್ಲಿ ಅಂದರೆ ಈ ಒಂದು ಕ್ಲಾಸಲ್ಲಿ, ಈ ಒಂದು ವಿಡಿಯೋದಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಸಂಧಿಗಳನ್ನು 10 to 15 ಮಿನಿಟ್ಸಲ್ಲೇ ರ್ಯಾಪ್ ಮಾಡೋದಕ್ಕೆ ನೋಡ್ತಾ ಇದ್ದೀನಿ. ಬನ್ನಿ ಮಕ್ಕಳೇ, ಇವತ್ತಿನ ತರಗತಿಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಶುರು ಮಾಡ್ತಾ ಇದ್ದೀನಿ. ನಮ್ಮ ಆ್ಯಸ್ ಯೂಶುವಲ್ ಹಾಟ್ ಆ್ಯಂಡ್ ಹ್ಯಾಪ್ನಿಂಗ್ ಟಾಪಿಕ್ ಯಾವುದು ಅಂದರೆ ಸಂಧಿಗಳು. ಏನಪ್ಪ ಮ್ಯಾಮ್ ಸಂಧಿಗಳಲ್ಲಿ ಏನು ಹೇಳ್ತೀರಾ ಅಂತ ಹೇಳಿದ್ರೆ ಎಲ್ಲಾನು ಹೇಳ್ತೀನಿ, ಯಾವುದನ್ನು ಬಿಡಲ್ಲ, ಒಂದು ಸ್ಮಾಲ್ ಥಿಂಗು ಬಿಡಲ್ಲ, ಎಲ್ಲಾನು ಕಂಪ್ಲೀಟ್ ಆಗಿ ಹೇಳ್ತಾ ಇದ್ದೀನಿ. ನಿಮಗೆ ಗೊತ್ತು ಕನ್ನಡದ ಸಂಧಿಗಳು ಅಂತ ಹೇಳಿ. ಕನ್ನಡದಲ್ಲಿ ಏನು ಮಾಡ್ತಿದ್ವಿ ಅಂತಂದರೆ ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ ಅಂತ ಹೇಳ್ತೀವಿ. ಇದರಲ್ಲಿ 2 ಸ್ವರ ಸಂಧಿ, 1 ವ್ಯಂಜನ ಸಂಧಿ. ಇವೆರಡು ಸ್ವರ ಸಂಧಿಗಳಾಗುತ್ತೆ. ಸ್ವರ ಸಂಧಿ ಅಂತ ಹೇಳಿದ್ರೆ ಇವೆರಡು ಸ್ವರ ಸಂಧಿಗಳು. ಹಾಗೆ ಆದೇಶ ಸಂಧಿ, ವ್ಯಂಜನ ಸಂಧಿ, ಯಾಕಂದರೆ ಇಲ್ಲಿ ವ್ಯಂಜನಗಳಿಂದ ಸಂಧಿ ಆಗುತ್ತೆ, ಇವೆರಡರಲ್ಲೂ ಸ್ವರ ಆಗುತ್ತೆ, ಅದಕ್ಕೋಸ್ಕರ ಸ್ವರ ಸಂಧಿ, ವ್ಯಂಜನ ಸಂಧಿ ಅಂತ ಹೇಳಿದ್ವಿ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ. ಈಗ ನಾನು ಡೈರೆಕ್ಟಾಗಿ ಲೋಪ ಸಂಧಿಗೆ ಬರ್ತೀನಿ. ಲೋಪ ಸಂಧಿಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇದಕ್ಕೆ ಪೂರ್ವ ಪದ ಅಂತೀವಿ ಮಕ್ಕಳೇ, ಬರ್ದ್ಬಿಡ್ತೀನಿ. ಓಕೆ, ಗೊತ್ತಾಗ್ಬಿಡತ್ತೆ. ಪೂರ್ವ ಪದ ಪ್ಲಸ್ ಇದಕ್ಕೆ ಉತ್ತರ ಪದ ಅಂತೀವಿ. ಓಕೆ, ಪೂರ್ವ ಅಂದರೆ ಫಸ್ಟು, ಉತ್ತರ ಅಂದರೆ ನೆಕ್ಸ್ಟು ಅಂತ ಅಂದಂಗೆ ಅಷ್ಟೇ, ಸಂಸ್ಕೃತದ ವರ್ಡ್ ಇದು. ಉತ್ತರ ಅಂತ ಹೇಳಿದ್ರೆ ನೆಕ್ಸ್ಟು ಅಂತ ಹೇಳ್ದಂಗೆ. ಇಲ್ಲಿ 2 ಪದದಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿರುವಂಥ ಸ್ವರ ಇರುತ್ತಲ್ಲ, ಇದರಲ್ಲಿ ರೇ ಅಂದರೆ ರ ಪ್ಲಸ್ ಎ ಆಗಿದೆ, ಹೌದಾ? ಈ ಸ್ವರದ ಮುಂದೆ ಈಗ ವ ಸ್ವರ ಬಂತು. 2 ಸ್ವರ ಬಂದಿದ್ದಕ್ಕೆ ನಾವು ಒಂದು ವ್ಯಂಜನಕ್ಕೆ 2 ಸ್ವರ ಹಚ್ಚಕ್ಕಾಗಲ್ಲ. ಒಂದು ವ್ಯಂಜನಕ್ಕೆ 2 ಸ್ವರ ಹಚ್ಚಕ್ಕೆ ಕಷ್ಟ ಆಗುತ್ತೆ ನಮಗೆ. 2 ವ್ಯಂಜನಕ್ಕೆ 1 ಸ್ವರ ಹಚ್ಬೋದು. ಅರೆ 2 ಏನಾಗುತ್ತೆ ಹೇಳಿದ್ರೆ ಇವೆರಡು ಸ್ವರಗಳು ಒಂದಕ್ಕೊಂದು ಕೊಲಾಜ್ ಆಗುತ್ತೆ. ಅದಕ್ಕೋಸ್ಕರ ಏನು ಮಾಡುತ್ತೆ ಅಂತ ಹೇಳಿದ್ರೆ ಈ ಸ್ವರ ಲೋಪ ಆಗುತ್ತೆ. ಎಲ್ಲಿ? ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿರುವ ಸ್ವರ ಲೋಪ ಆಗುತ್ತೆ. ಅಂದರೆ ಲೋಪ ಅಂದರೆ ಹೋಗುತ್ತೆ, ಮೈನಸ್ ಆಗುತ್ತೆ ಅಂತ ಹೇಳ್ತೀವಿ. ಆ ಮೈನಸ್ ಆದರೆ ಏನಂತ ಹೇಳ್ತೀವಿ, ಇದು ಬಂದು ಅದಕ್ಕೆ ಸೇರ್ಕೊಳ್ಳುತ್ತೆ. ಗೆ ಓ ಸೇರಿ ರೋ ಆಯಿತು, ಹಾಗಾಗಿ ಬೇರೊಂದು ಆಯಿತು. ಇಲ್ಲಿ ನೋಡಿ, ಒಮ್ಮೆ ಇಲ್ಲಿ ಎ ಇದೆ, ಇಲ್ಲಿ ವ ಇದೆ, ಮತ್ತೆ ಆ್ಯಸ್ ಯೂಶುವಲ್ ಎ ಹೋಯ್ತು, ವ ಬಂತು, ಹಾಗಾಗಿ ಇದೇನಾಯಿತು ಅಂತ ಹೇಳಿದ್ರೆ ಒಮ್ಮೊಮ್ಮೆ ಆಯಿತು. ಇಲ್ಲಿ 100 ಊ ಇದೆ, ಇಲ್ಲಿ ಎ ಇದೆ, ಇಲ್ಲಿ ಊ ಹೋಗಿ ಈ ಎ ಹೋಗಿ ಸೇರಿಕೊಂಡು 108 ಆಯಿತು. ಏನಿಲ್ಲ, ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿರುವಂಥ ಸ್ವರ ಲೋಪ ಆಗಿ ಉತ್ತರ ಪದದಲ್ಲಿ ಬರುವಂಥ ಮೊದಲ ಸ್ವರ ಹೋಗಿ ಅದಕ್ಕೆ ಸೇರ್ಕೊಳ್ಳುತ್ತೆ, ಅದು ಲೋಪ ಸಂಧಿ ಆಗುತ್ತೆ. ಇಷ್ಟೇ, ವೆರಿ ಕ್ಲೀನ್ ಆ್ಯಂಡ್ ಕ್ಲಿಯರ್, ವೆರಿ ಈಸಿ ಆಲ್ಸೋ. ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ ನಮಗೆ ಯಕಾರಾಗಮ ವಕಾರಾಗಮ. ಆಗಮ ಸಂಧಿಯಲ್ಲಿ 2 ವಿಧ, ಒಂದು ಯಕಾರಾಗಮ ವಕಾರಾಗಮ. ಯಾಕಪ್ಪ ಇಲ್ಲಿ ಯಕಾರಾಗಮ ವಕಾರಾಗಮ, ಯ ಮತ್ತು ವ ಎರಡು ಏನಾಗುತ್ತೆ ಅಂದರೆ ಇವೆರಡು ವ್ಯಂಜನ ಅಲ್ವಾ ಮ್ಯಾಮ್ ಅಂತ ಕೇಳ್ಬೋದು. ಆದರೆ ಇಲ್ಲಿ ಸ್ವರಗಳ ಬದಲಾಗಿ ವ್ಯಂಜನ ಬರುತ್ತೆ, ಆದರೂ ಕೂಡ ಇದನ್ನ ನಾವು ಸ್ವರ ಸಂಧಿ ಅಂತಾನೆ ಹೇಳ್ತೀವಿ. ಇಲ್ಲಿ ನೋಡಿ, ಅ ಇ ಈ ಎ ಮತ್ತೆ ಐ ಸ್ವರಗಳ ಮುಂದೆ ಬಂದ್ರೆ ಅವಾಗ ನಮಗೆ ಯ ಬರುತ್ತೆ ಅಂತ ಹೇಳ್ತಾರೆ. ಆಮೇಲೆ ಇಲ್ಲಿ ಊ ರೂ, ಇದು 2 ರೂ ಇಲ್ಲ, ಒಂದೇ ರೂ ಇರೋದು. ಈ ವರ್ಣಗಳೆಲ್ಲ ಬಂದರೆ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ವಕಾರ ಬರುತ್ತೆ ಅಂತ ಹೇಳ್ತಾರೆ. ನೋಡೋಣ, ಉದಾಹರಣೆ ನೋಡೋಣ, ಅವಾಗ ಗೊತ್ತಾಗ್ಬಿಡುತ್ತೆ ನಿಮಗೆ. ನೀವು ಇದನ್ನ ತುಂಬ ಡೆಲಿಕೇಟ್ ಮಾಡ್ಕೊಬಿಡಿ. ಯ ಮತ್ತೆ ವ ಬಂತು ಅಂತಂದರೆ ಅನ್ಕೊಂಬಿಡಿ ಯಕಾರಾಗಮ ವಕಾರಾಗಮ ಸಂಧಿ ಅಂತ ಹೇಳಿ. ಇಲ್ಲಿ ನೋಡಿ, ಅನ್ನು ಅ ಬದಲು ಯ ಬಂತು, ಅ ಬದಲು ಯ ಬಂತು. ಇಲ್ಲಿ ಎಲ್ಲ ಯದ್ದೇ ಹೇಳಿದ್ದೀನಿ, ವನು ಇದೆ ನೋಡಿ, ಅ ಬದಲು ಇಲ್ಲಿ ವ ಬಂದಿದೆ ನೋಡಿ, ಇಲ್ಲಿ ವ ಬಂದಿದೆ, ಇಲ್ಲೂ ವ ಬಂದಿದೆ. ಹೀಗೆ ಯಕಾರಾಗಮ ವಕಾರಾಗಮ ಸಂಧಿಯಲ್ಲಿ ಯ ಅಥವಾ ವ ಬರುತ್ತೆ. ಯಾವುದ್ರಲ್ಲಿ ಅನ್ನು, ಎನ್ನು, ಇನ್ನು, ಇಲ್ಲ ಈ ಥರ ಇದ್ದರೆ ಬರುತ್ತೆ. ಮಾತು ಪ್ಲಸ್ ಇಲ್ಲ, ಮಾತಿಲ್ಲ ಈ ಥರ ಇರುತ್ತಲ್ಲ, ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮಾತು ಪ್ಲಸ್ ಇಲ್ಲ, ಮಾತಿಲ್ಲ ಅನ್ನೋದು ಲೋಪ ಸಂಧಿ ಆಯಿತು. ಅದೇ ಥರ ಮಾತು ಪ್ಲಸ್ ಅನ್ನು
ಮಾತನ್ನು ಬರಬಹುದು. ಈ ತರ ಬಂದಾಗ ಅನ್ನು ಬಂದಾಗ ಇಲ್ಲಿ ವನ್ನು, ಎನ್ನು, ಮಗು ಪ್ಲಸ್ ಅನ್ನು, ಮಗುವನ್ನು, ಈ ತರ ಬರುತ್ತೆ. ಸರಿನಾ ಮಕ್ಕಳೇ? ಈಗ ಯ ಅಥವಾ ವಕಾರ ಬಂದ್ರೆ ನಾವೇನಂತ ಹೇಳ್ತೀವಿ ಅಂದ್ರೆ ಇದನ್ನ ಆಗಮ ಸಂಧಿ ಅಥವಾ ಯಕಾರಾಗಮ ಅಥವಾ ವಕಾರಾಗಮ ಸಂಧಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ ತ ಪಗಳಿಗೆ, ಕ ತ ಪಗಳಿಗೆ ಇಲ್ಲಿ ಗ ದ ಬಗಳು ಆದೇಶವಾಗಿ ಬಂದ್ರೆ ಇದನ್ನ ನಾವು ಏನಂತ ಹೇಳ್ತೀವಿ? ಆದೇಶ ಸಂಧಿ. ಇದರಲ್ಲಿ ಒಂದು ವ್ಯತಿರಿಕ್ತ ಬರುತ್ತೆ, ಅದನ್ನ ಆಮೇಲೆ ಹೇಳ್ತೀನಿ. ಈಗ ಇಲ್ಲಿ ನೋಡಿ, ಇದು ಕ ಬದಲು ಗ ಬಂತು, ಇಲ್ಲಿ ಪ ಬದಲು ಇಲ್ಲಿ ಬ ಬಂತು, ಇಲ್ಲಿ ತ ಬದಲು ದ ಬಂತು. ನೋಡಿ ಕ ಖ ಗ ಕರೆಕ್ಟಾ? ಮೂರನೇ ಅಕ್ಷರ ಬಂತ. ಇಲ್ಲಿ ಪ ಫ ಬ ಮೂರನೇ ಅಕ್ಷರ ಬಂತ. ಇಲ್ಲಿ ತ ಥ ದ ಮೂರನೇ ಅಕ್ಷರ ಬಂತ. ಹಾಗಾಗಿ ಕ ತ ಪಗಳಿಗೆ ಆ ವರ್ಗದ ಮೂರನೇ ಅಕ್ಷರ ಬಂದ್ರೆ ಅದನ್ನ ನಾವೇನಂತೀವಿ? ಆದೇಶ ಸಂಧಿ ಅಂತೀವಿ. ಇಲ್ಲಿ ಒಂದು ಟ್ವಿಸ್ಟ್ ಇದೆ ನೋಡಿ. ಇಲ್ಲಿ ಎಲ್ಲಿ ಬಂದಿದೆ? ಉತ್ತರ ಪದದಲ್ಲಿ ಬಂದಿದ್ಯಾ? ಎಲ್ಲಿ ಬಂದಿದೆ? ಇಲ್ಲಿ ಉತ್ತರ ಪದದಲ್ಲಿ ಬಂದ್ರೆ ಆದೇಶ ಸಂಧಿ ಆಗುತ್ತೆ. ಅದೇ ಪೂರ್ವ ಪದದ ಕೊನೆಯ ಅಕ್ಷರ ಬಂದ್ರೆ, ಪೂರ್ವ ಪದದ ಕೊನೆಯ ಅಕ್ಷರ ಬಂದ್ರೆ ಅಲ್ಲಿ ಜಸ್ವ ಸಂಧಿ ಆಗುತ್ತೆ. ಅವಾಗ ಹೇಳ್ತೀನಿ. ಇಲ್ಲಿ ನೋಡಿ, ಇಲ್ಲೇನಾಗಿದೆ ಅಂತ ಹೇಳಿದ್ರೆ ಉತ್ತರ ಪದದ ಮೊದಲ ಅಕ್ಷರದಲ್ಲಿ, ಉತ್ತರ ಪದದ ಮೊದಲ ಅಕ್ಷರದಲ್ಲಿ ಕ ತ ಪಗಳಿಗೆ ಗ ದ ಬಗಳು ಬಂದ್ರೆ ಅದನ್ನ ನಾವೇನಂತ ಹೇಳ್ತೀವಿ ಅಂದ್ರೆ ಆದೇಶ ಸಂಧಿ. ಇದರಲ್ಲಿ ಮೂರು, ಒಂದು ಹ ಬರುತ್ತೆ, ಇನ್ನೊಂದು ವ ಬರುತ್ತೆ. ಇವೆರಡನ್ನು ಹೇಳ್ತೀನಿ ಆಮೇಲೆ. ಓಕೆನಾ? ಸರಿ, ಕನ್ನಡ ಸಂಧಿಗಳು ಮುಗೀತು. ಈಗ ನಾನೇನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈಗ ಸ್ವರ ಸಂಧಿಗಳು ಯಾವುದು? ಸಂಸ್ಕೃತದ ಸ್ವರ ಸಂಧಿಗಳನ್ನ ಹೇಳ್ತಾ ಇದ್ದೀನಿ. ಯಾವ್ದಪ್ಪ? ಸವರ್ಣ ದೀರ್ಘ ಸಂಧಿ, ಗುಣ ಸಂಧಿ, ವೃದ್ಧಿ ಸಂಧಿ ಮತ್ತೆ ಎಣ್ ಸಂಧಿ. ಯಾವ್ದು? 4 ಸಂಧಿಗಳಿದೆ. ಒಂದು ಸವರ್ಣ ದೀರ್ಘ, ಗುಣ ಸಂಧಿ, ವೃದ್ಧಿ ಸಂಧಿ ಮತ್ತೆ ಎಣ್ ಸಂಧಿ ಇದೆ. ಹೌದಾ? ಒಂದೊಂದಾಗೆ ನೋಡೋಣ. ಸವರ್ಣ ದೀರ್ಘ ಸಂಧಿ ನೋಡಿ, ಸವರ್ಣಗಳು ಅಂದ್ರೆ ಅ, ಆ, ಇ, ಈ, ಉ, ಉ ಇವೆಲ್ಲ ಬಂದ್ರೆ ಇವುಗಳನ್ನ ಸವರ್ಣಗಳು ಅಂತ ಹೇಳ್ತೀವಿ. ಇದರಲ್ಲಿ ದೊಡ್ಡಣ್ಣ ಯಾವುದು? ಅ ಮತ್ತೆ ಆದಲ್ಲಿ ಆ, ಈ ಮತ್ತೆ ಈದಲ್ಲಿ ಈ, ಉ ಮತ್ತೆ ಊ ಅಲ್ಲಿ ಊ. ಹಾಗಾಗಿ ದೊಡ್ಡಣ್ಣ ಬರೋದು ಅಥವಾ ದೊಡ್ಡ ಸ್ವರ ಬರೋದು ಅಥವಾ ದೀರ್ಘ ಸ್ವರ ಬರುತ್ತೆ. ಯಾವುದೇ ಕಾಂಬಿನೇಷನ್ ಇರಲಿ, ಊನೆ ಬರ್ಲಿ ಊನೆ ಬರುತ್ತೆ, ಆ ಬಂದ್ರು ಆ ಬರುತ್ತೆ, ಆ ಬಂದ್ರು ಆನೆ ಬರುತ್ತೆ, ಅ ಬಂದ್ರು ಆ ಬರುತ್ತೆ. ಈ ಯಾವುದೇ ಕಾಂಬಿನೇಷನ್ ಅಲ್ಲಿ ದೀರ್ಘ ಸ್ವರ ಬಂದ್ರೆ ಅದನ್ನ ಸವರ್ಣ ದೀರ್ಘ ಸಂಧಿ. ಇದು ವೆರಿ ಈಸಿ ಪೀಸಿ ಲೆಮನ್ ಸ್ಕ್ವಿಜಿ ಮಕ್ಕಳೇ ಇದು. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, ಮಹ ಅ ಬಂತು, ಇಲ್ಲಿ ಆ ಬಂತು, ಇಲ್ಲಿ ಆನೆ ಬಂತು, ಮಹಾನಂದ. ಗಿರಿ ಈ ಬಂತು, ಇಲ್ಲಿ ಈ ಬಂತು, ಇವೆರಡರ ಬದಲಾಗಿ ದೊಡ್ಡ ಈ ಬಂತು. ನಿಮ್ಗೆ ಗೊತ್ತಿದೆಯಲ್ಲ, ಈ ಅಂತ ಹೇಳಿದ್ರೆ ರೀ ಮುಂದೆ ದೀರ್ಘ ಬಂದ್ರೆ ಈ ಸೇರಿರುತ್ತೆ ಅಂತ ಹೇಳಿ ಗೊತ್ತಲ್ವಾ? ಓಕೆ, ಗಿರೀಶ ನೋಡಿ ಇದು ಸವರ್ಣ ದೀರ್ಘ ಸಂಧಿ. ಇದರಲ್ಲಿ ದೀರ್ಘ ಸ್ವರ ಬರುತ್ತೆ, ಯಾವುದೇ ಬರಲಿ. ಋಸ್ವ ಅಂದ್ರೆ ಊ ಬಂದ್ರು ಊನೇ ಬರುತ್ತೆ, ಮತ್ತೆ ಆ ಬಂದ್ರು ಆನೆ ಬರುತ್ತೆ, ಆ ಬಂದ್ರು ಆ ಬರುತ್ತೆ, ಅ ಬಂದ್ರು ಆ ಬರುತ್ತೆ. ದೀರ್ಘ ಸ್ವರ ಆದೇಶ ಆಗಿ ಬಂತು ಅಂದ್ರೆ ಸವರ್ಣ ದೀರ್ಘ ಸಂಧಿಯನ್ನೇ. ಮತ್ತೆ ಇದನ್ನ ಸುವರ್ಣ ದೀರ್ಘ ಸಂಧಿ ಅಂತ ಅನ್ನಕ್ ಹೋಗ್ಬಿಡಿ. ಓಕೆನಾ? ಇಲ್ಲಿ ನೋಡಿ, ಗುಣಸಂಧಿ ಸೂಪರ್ ಡೂಪರ್ ಒಂದು ಮೈಂಡ್ ಮ್ಯಾಪ್ ಮಾಡ್ಕೊಂಬಿಡಿ. ಏನ್ ಗೊತ್ತಾ? ಪೂರ್ವ ಪದದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಪೂರ್ವ ಪದದಲ್ಲಿ ಎಲ್ಲಿ ಬರೀಲಿ? ಇಲ್ಲಿ ಬರಿಲ್ಲ ನೋಡಿ. ಪೂರ್ವ ಪದದಲ್ಲಿ ಆನೆ ಬರುತ್ತೆ, ಹೌದಾ? ಆದ್ರೆ ಇಲ್ಲಿ ಈ ಮತ್ತೆ ಈ ಇದ್ದಾಗ ಏಕಾರ, ಊ ಮತ್ತೆ ಊ ಇದ್ದಾಗ ಇಲ್ಲಿ ಓಕಾರ, ರೂ ಇದ್ರೆ ಅರ್ಕಾರ. ರೂ ಬಂದ್ರೆ ಅರ್ಕಾವತ್ತು ಅರ್ಕಾರ ಬರುತ್ತೆ. ಇದು ನಮ್ಮ ಗುಣಸಂಧಿಯ ಒಂದು ಸೂಪರ್ ಡ್ಯೂಪರ್ ಆಗಿರುವಂತ ಮೈಂಡ್ ಮ್ಯಾಪ್. ಇದನ್ನ ನೆನ್ಪಿಟ್ಕೊಂಡ್ಬಿಡಿ. ಪೂರ್ವ ಪದ ಆ ಬಂತ, ಮಹಾ ಸೂರ್ಯ. ಈಗ ನೋಡಿ, ಇಲ್ಲಿ ಮಹೇಶ ಎ ಬಂತು. ಇಲ್ಲಿ ನೋಡಿ, ಸೂರ್ಯ ಪ್ಲಸ್ ಉದಯ ಸೂರ್ಯೋದಯ ಓ ಬಂತು. ಮಹಾ ಪ್ಲಸ್ ಋಷಿ ಮಹರ್ಷಿ ಬಂತು. ಅರ್ಕಾವತ್ತು ಬಂತು. ವೆರಿ ಈಸಿ ಗುಣಸಂಧಿನ ನೆನ್ಪಿಟ್ಕೊಳ್ಳೋದು. ಸವರ್ಣ ದೀರ್ಘ ಸಂಧಿ ಹೇಗೆ ನೆನ್ಪಿಟ್ಕೊಂಡ್ವಿ? ದೊಡ್ಡಣ್ಣ ಬರ್ತಾನೆ ಅಂತ ನೆನ್ಪಿಟ್ಕೊಂಡ್ವಲ್ವಾ? ಹಾಗೇನೆ ಇಲ್ಲೂ ಕೂಡ ಏನ್ ಗೊತ್ತಾ, ಇಲ್ಲಿ 2 ಅಕ್ಷರ ಬರುತ್ತೆ. ಒಂದು ಇಲ್ಲಿ ಐ ಬರಬೇಕು. ಯಾವಾಗ ಐ ಬರುತ್ತೆ ಅಂತ ಹೇಳಿದ್ರೆ, ಎ ಮತ್ತೆ ಐ ಅಲ್ಲಿ ಐ ಬಂದ್ರೆ, ಓ ಮತ್ತೆ ಔ ಅಲ್ಲಿ ಔನೇ ಬರುತ್ತೆ. ಇದು ಬಂದಾಗ ವೃದ್ಧಿ ಸಂಧಿ.
ಇದಕ್ಕೆಲ್ಲ ಎಷ್ಟು ಈಸಿ. ಏಕ ಪ್ಲಸ್ ಏಕ ಏಕೈಕ ವೃದ್ಧಿ ಸಂಧಿ, ಮಹಾ ಪ್ಲಸ್ ಔದಾರ್ಯ ಮಹಾದಾರ್ಯ ವೃದ್ಧಿ ಸಂಧಿ, ಆಮೇಲೆ ಭಾವೈಕ್ಯ ಭಾವ ಪ್ಲಸ್ ಐಕ್ಯ. ಇದು ವೆರಿ 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 ಈಸಿ ಮಕ್ಕಳೇ. ಇದರಲ್ಲಿ ಏನು ಬರಬೇಕು? ಐ ಬರಬೇಕು, ಅವು ಬರಬೇಕು. ಯಾವಾಗ ಎ ಮತ್ತೆ ಐ ಬದಲು ಇಲ್ಲಿ ನೋಡಿ, ಏಕ ಪ್ಲಸ್ ಏಕ, ಈ ಎ ಬದಲಿ ಐ ಬಂತು. ಐ ಎಲ್ಲಿದೆ ಮೇಡಮ್ ಅಂತ ಕೇಳಬೇಡಿ, ಮತ್ತೆ ಇಲ್ಲಿ ಒತ್ತಾಗಿರೋದು ನೋಡಿ, ಐ ಕಗೆ ಐ ಒತ್ತು ಬಂದಿದೆ ಅಲ್ವಾ? ಓಕೆ. ಇಲ್ಲಿ ನೋಡಿ ಮಹಾ ಉದಾರ್ಯ, ಮ್ಯಾಮ್ ಇದು ಅವು ಎಲ್ಲಿದೆ ಮ್ಯಾಮ್ ಅಂತ ಕೇಳಬೇಡಿ, ಮತ್ತೆ ಹಾಗೆ ಅವು ಹೋಗಿದೆ ಅಲ್ವಾ, ಔದಾರ್ಯ ಆಗಿದೆ ಅಲ್ವಾ? ಹಾಗಿದ್ರೆ ನೀವು ಗುಣಿತಾಕ್ಷರಗಳನ್ನ, ಒತ್ತಕ್ಷರಗಳನ್ನ, ಆಮೇಲೆ ವರ್ಣಮಾಲೆಯನ್ನ ಕರೆಕ್ಟಾಗಿ ಕಲ್ತಿರ್ಬೇಕು ಮಕ್ಕಳೇ. ಯಾಕಂದ್ರೆ ನಾನು ಅದನ್ನ ಸುಮಾರು ಸತಿ ಹೇಳಿದ್ದೀನಿ. ನಿಮಗೆ ಏನಾದರೂ ಡೌಟ್ ಇದ್ರೆ ನಾನು ಮತ್ತೆ ಮಾಡಿದ್ದೀನಿ, ಎಲ್ಲಿ ವರ್ಣಮಾಲೆದು ಆ ಒಂದು ಕ್ಲಾಸನ್ನು ನೋಡಿ. ಓಕೆನಾ? ನೆಕ್ಸ್ಟ್ ಹೋಗ್ತಾ ಇದ್ದೀನಿ ನೋಡಿ. ಇಲ್ಲಿ ಏನಂದರೆ ತುಂಬ ಈಸಿ ಮಕ್ಕಳೇ. ಇದರಲ್ಲಿ ನಮ್ಮ ಎಣ್ ಸಂಧಿಯಲ್ಲಿ ಏನು ಈಸಿ ಅಂತಂದರೆ, ಇಲ್ಲಿ ಯ ಒತ್ತಾಗಿ ಬರುತ್ತೆ, ಇಲ್ಲ ವ ಒತ್ತಾಗಿ ಬರುತ್ತೆ. ಹೌದಾ? ಯಾವಾಗ ಯ ಒತ್ತಾಗಿ ಬರುತ್ತೆ ಮ್ಯಾಮ್, ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಅತಿ ಇದೆಯಾ, ಈ ಇದ್ದಾಗ ಏನಾಯ್ತು, ಯ ಒತ್ತಾಗಿ ಬಂತು. ಮನು, ಇಲ್ಲೇನು ಬಂದಿದ್ದು, ಊ ಬಂದಿದ್ಯಾ, ಊ ಬಂದಾಗ ವ ಒತ್ತಾಗಿ ಬರುತ್ತೆ. ರೂ ಬರುತ್ತೆ. ರೂ ಅಂದರೆ ಪಿತೃ ಅಂತ ಹೇಳಿದ್ರೆ ರೂ ಅಲ್ವಾ, ಇಲ್ಲಿ ಕೆಳಗಡೆ ನಿಮ್ಗೆ ಗೊತ್ತಲ್ವಾ ಒಟ್ರು ಸುಳಿದು. ರೂ ಒತ್ತಿದ್ದಾಗ ಇಲ್ಲೇನಾಗುತ್ತೆ, ಅರ್ಕ ಒತ್ತು ಬರುತ್ತೆ. ಹೀಗಾಗಿ ನಾವೇನಂತ ಹೇಳ್ತೀವಿ ಅಂದರೆ, ಇಲ್ಲಿ ನೋಡಿ, ಈ ಇದ್ದಾಗ ಯ ಒತ್ತು, ಊ ಇದ್ದಾಗ ಏನು ವ ಒತ್ತು, ಮತ್ತೆ ರೂ ಇದ್ದಾಗ ಇಲ್ಲಿ ಅರ್ಕಾವತ್ತು ಬರುತ್ತೆ. ಅದು ಎಣ್ ಸಂಧಿಯ ಲಕ್ಷಣ ಅಂತ ಹೇಳ್ತೀವಿ. ಓಕೆನಾ? ವೆರಿ ವೆರಿ ಈಸಿ. ಇದೇ ನೆನ್ಪಿಟ್ಕೊಳ್ಳೋದು. ಯಾಕಂದರೆ ನೀವು ಚೆಕ್ ಮಾಡಬೇಕಾಗಿರೋದೇ ಪೂರ್ವಪದ. ಪೂರ್ವಪದದ ಕೊನೆಯ ಅಕ್ಷರ ಇಲ್ಲಿ ಈ ಬಂದಿದೆಯಾ, ಊ ಬಂದಿದೆಯಾ, ರೂ ಬಂದಿದೆಯಾ ಅಂತ. ಯಾವ್ದು ಬಂದಿದೆ ನೋಡಿ, ಇಲ್ಲಿ ಯ ಬಂದಿದೆಯಾ, ಇಲ್ಲಿ ಊ ಬಂದಿದೆಯಾ, ರೂ ಬಂದಿದೆಯಾ. ಯಾವ್ದು ಬಂದರೂ ಎಣ್ ಸಂಧಿನೇ ಮ್ಯಾಮ್. ರೂ ಬಂದರೆ ಎಣ್ ಸಂಧಿನೇ ಅಲ್ವಾ? ಇಲ್ಲ, ರೂ ಬಂದರೂ ಎಣ್ ಸಂಧಿ, ಊ ಬಂದರೂ ಎಣ್ ಸಂಧಿ, ಈ ಬಂದರೂ ಎಣ್ ಸಂಧಿ. ಯಾವಾಗ? ಇಲ್ಲಿ ಒತ್ತನ್ನು ಗಮನಿಸಿ, ಇಲ್ಲಿ ಒತ್ತನ್ನು ಗಮನಿಸಿ. ಸರಿನಾ ಮಕ್ಕಳೇ? ಓಕೆ. ನೆಕ್ಸ್ಟ್ ಹೋಗ್ತಾ ಇದ್ದೀನಿ ನೋಡಿ, ವ್ಯಂಜನ ಸಂಧಿಗಳು. ವ್ಯಂಜನ ಸಂಧಿಯಲ್ಲಿ ಪ್ರಮುಖವಾದದ್ದು ಮೂರಿದೆ. ಶ್ಚುತ್ವ ಸಂಧಿಗೆ ತುಂಬ ಕಮ್ಮಿ ಉದಾಹರಣೆಗಳಿರೋದು. ಯಾಕಂದರೆ ಇದರಲ್ಲಿ ತುಂಬ ಸಂಸ್ಕೃತದ ಪದಗಳೇ ಇರೋದ್ರಿಂದ ಇದರಲ್ಲಿ ತುಂಬಾನೇ ಕಡಿಮೆ ಮಕ್ಕಳೇ. ಹಾಗಿದ್ರೆ ಜಸ್ವ ಸಂಧಿ ಮತ್ತೆ ಶ್ಚುತ್ವ ಸಂಧಿ, ಅನುನಾಸಿಕ ಸಂಧಿ ಮೂರಿದೆ. ಜಸ್ವ ಸಂಧಿ ಅಂತ ಹೇಳಿದ್ರೆ ಏನಪ್ಪ, ನಮ್ಮ ಆದೇಶ ಸಂಧಿಯ ಉಲ್ಟ. ಆಗ್ಲೇ ಆದೇಶ ಸಂಧಿ ಹೇಳ್ಬೇಕಾದ್ರೆ ಹೇಳಿದ್ನಲ್ಲ, ಆದೇಶ ಸಂಧಿಯ ಉಲ್ಟ. ಆದೇಶ ಸಂಧಿಯಲ್ಲಿ ಈ ಪದ ನೋಡ್ತಿದ್ವಿ, ಉತ್ತರ ಪದದ ಮೊದಲ ಅಕ್ಷರ ನೋಡ್ತಿದ್ವಿ. ಇಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರ ನೋಡ್ಬೇಕು. ಇಲ್ಲಿ ನೋಡಿ, ಕ ಇದೆ, ಈ ಕ ವರ್ಗದ ಮೂರನೇ ಅಕ್ಷರ ಗ ಬಂತು, ಈ ತ ವರ್ಗದ ಮೂರನೇ ಅಕ್ಷರ ದ ಬಂತು, ಇಲ್ಲಿ ಕ ವರ್ಗದ ಮೂರನೇ ಅಕ್ಷರ ಗ ಬಂತು. ಆ ವರ್ಗದ ಮೂರನೇ ಅಕ್ಷರ ಬರುತ್ತೆ, ಎಲ್ಲಿರುತ್ತೆ, ಪೂರ್ವ ಪದದ ಕೊನೆಯ ಅಕ್ಷರ, ಅದನ್ನ ನೋಡ್ಬೇಕು. ಓಕೆ. ಮತ್ತೆ ಇದರಲ್ಲಿ ಹೆಚ್ಚು ಮಕ್ಕಳೇ ಸಂಸ್ಕೃತದ ಪದಗಳೇ ಇರುತ್ತೆ. ಇದರಲ್ಲಿ ಸಂಸ್ಕೃತ ಪದಗಳು, ಯಾಕಂದ್ರೆ ಇದು ಸಂಸ್ಕೃತ ಸಂಧಿ ಅಲ್ವಾ, ಅದಕ್ಕೋಸ್ಕರ ಇದು ಸಂಸ್ಕೃತದ ಪದಗಳೇ ಇರುತ್ತೆ. ಇದರಲ್ಲಿ ಕನ್ನಡ ಪದಗಳನ್ನು ನೀವು ಕಾಣೋದು ತುಂಬಾನೇ ರೇರ್. ಇದರಲ್ಲಿ ಆದಷ್ಟು ಎಲ್ಲ ಸಂಸ್ಕೃತ ಪದಗಳೇ ಇರೋದ್ರಿಂದ. ಸರಿನಾ? ಓಕೆ. ನೆಕ್ಸ್ಟ್ ಹೋಗ್ತಾ ಇದ್ದೀನಿ. ಇಲ್ಲಿ ಶ್ಚುತ್ವ ಸಂಧಿಗೆ ತುಂಬ ನಿಯಮಗಳಿದೆ. ನಾವು ತುಂಬ ಡೀಪಾಗಿ ಹೋಗೋದು ಬೇಡ. ಶ್ಚುತ್ವ ಸಂಧಿಗೆ ತುಂಬ ಕಡಿಮೆನೇ ಉದಾಹರಣೆ. ಇಲ್ಲಿ ಶ ಮತ್ತೆ ತ ಕಾರಗಳು, ಶ್ಚ ಅನ್ನುವಂಥ ಕಾರಗಳು ಬಂದಾಗ, ಚಗೆ ಶ, ಚಗೆ ಶ್ಚ ಅಂತ ಬಂದಾಗ ಶ್ಚುತ್ವ ಸಂಧಿ ಆಗುತ್ತೆ. ಮನಸ್ ಪ್ಲಸ್ ಶುದ್ಧಿ, ಮನಃಶುದ್ಧಿ. ಸತ್ ಪ್ಲಸ್ ಚರಿತ್ರೆ, ಸಚ್ಚರಿತ್ರೆ. ಜಗತ್ ಪ್ಲಸ್ ಜ್ಯೋತಿ, ಜಗಜ್ಯೋತಿ. ಈ ಥರ ಉದಾಹರಣೆಗಳು ಇವೆಲ್ಲ ರೇರ್ ಅಂದರೆ ರೇರ್. ಒಂದು 10 ಪದಗಳೇನೋ 8 ಪದಗಳಿರ್ಬೋದು ಅಷ್ಟೇ ಶ್ಚುತ್ವ ಸಂಧಿಯಲ್ಲಿ ಬರುತ್ತೆ. ನಮ್ಮ ಕನ್ನಡದಲ್ಲಿ ಶ್ಚುತ್ವ ಸಂಧಿ ಅಷ್ಟಿಲ್ಲ. ಓಕೆನಾ? ಸಂಸ್ಕೃತದ ಸಂಧಿ ಆಗಿರೋದ್ರಿಂದ. ಓಕೆ ಮಕ್ಕಳೇ, ಇದು ಅನುನಾಸಿಕ ಸಂಧಿ. ಸೂಪರ್ ಡೂಪರ್ ಈಸಿ. ನಿಮ್ಮ ಪೂರ್ವ ಪದದ ಕೊನೆಯ ಅಕ್ಷರ ನೋಡಿ, ಈ ಪದದ ಅನುನಾಸಿಕ, ಈ ಕ ವರ್ಗದ ಅನುನಾಸಿಕ ಏನು ಜ್ಞ ಆಗಿರುತ್ತೆ. ತ ವರ್ಗದ ಅನುನಾಸಿಕ ಏನಾಗಿರುತ್ತದೆ, ತ ತ ದ ಧ ನ ಆಗಿರುತ್ತೆ. ಆಮೇಲೆ ತ ವರ್ಗದ ನ ಆಗಿರುತ್ತೆ. ಆ ಅನುನಾಸಿಕ ಅಕ್ಷರ ಬಂದ್ರೆ, ಅನುನಾಸಿಕ ಅಕ್ಷರ ಬಂದ್ರೆ ಅದು ನಿಮಗೆ ಏನಾಗುತ್ತೆ ಅಂತ ಹೇಳಿದ್ರೆ ಅನುನಾಸಿಕ ಸಂಧಿ ಆಗುತ್ತೆ ಮಕ್ಕಳೇ. ನೋಡಿ, ಇಲ್ಲಿ ಜ್ಞ ಬಂದಿದ್ಯಾ, ಇಲ್ಲಿ ನೋಡಿ ಜಗತ್ ಪ್ಲಸ್ ಮಾತಾ, ಜಗನ್ಮಾತ. ನ ಬಂದಿದ್ಯಾ, ಇಲ್ಲಿ ನೋಡಿ ತತ್ ಪ್ಲಸ್ ಮಾಯಾ, ತನ್ಮಯ. ತತ್ ಪ್ಲಸ್ ಮಯ, ತನ್ಮಯ. ಮಾಯಾ ಅನ್ನೋಕ್ಕಿಂತ ಮಯ ಮಾಡ್ಕೊಳ್ಳಿ ಇದನ್ನ. ತತ್ ಪ್ಲಸ್ ಮಯ, ತನ್ಮಯ.
ಓಕೆನಾ? ಇಲ್ಲಿ ನೋಡಿ, ಇಲ್ಲಿ ಈಸಿ ಅಂದರೆ ಈಸಿ, ಪೂರ್ವಪದದ ಕೊನೆಯ ಅಕ್ಷರ ನೋಡಿ ಅದರದ್ದು ಅನುನಾಸಿಕ ಬಂದಿದೆಯಾ ಚೆಕ್ ಮಾಡಿ. ಇಫ್ ನೀವು ಎಲ್ಲರೂ ಅನುನಾಸಿಕ ಕಣ್ತು ಅಂದರೆ ಅದನ್ನ ಮೊದಲು ಬಿಡಿಸಿ ನೋಡಿ, ಅವಾಗ ಅನುನಾಸಿಕ ಸಂಧಿ ಈಸಿಯಾಗಿ ಅರ್ಥ ಆಗುತ್ತೆ ಮಕ್ಕಳೇ. ಇದು ವೆರಿ ವೆರಿ ಈಸಿ ಮತ್ತು ತುಂಬ ಅಕ್ಯುರೇಟ್ ಮೆಥಡನ್ನು ಹೇಳ್ಕೊಟ್ಟಿದ್ದೀನಿ. ಒಂದೇ ಒಂದು ನಿಮಗೆ ಆದೇಶ ಸಂಧಿಯಲ್ಲಿ 2 ವ್ಯತಿರಿಕ್ತಗಳು ಬರುತ್ತೆ. ಆ 2 ವ್ಯತಿರಿಕ್ತಗಳನ್ನು ಮುಂಬರುವ ಕ್ಲಾಸ್ಗಳಲ್ಲಿ ಮತ್ತೆ ನಾನು ಹೇಳ್ತಾ ಹೋಗ್ತೀನಿ. ಒಂದೇ ಸತಿ ಎಲ್ಲ ಹೇಳಿದ್ರೆ ನಿಮಗೂ ತುಂಬ ಕನ್ಫ್ಯೂಷನ್ ಆಗುತ್ತೆ. ಈಗ ಈಸಿ ಆಗಿರೋದನ್ನೆಲ್ಲ ಕ್ಲಿಯರ್ ಅಂದರೆ ಕ್ಲಿಯರ್ ಆಗಿ ನೋಡಿ. ಈ ವಿಡಿಯೋದಲ್ಲಿ ಈ ಒಂದು ಕ್ಲಾಸನ್ನು ನೋಡ್ತಾ ಇರಬೇಕಾದ್ರೆ ನಿಮ್ಗೆ ಏನಾದರೂ ಡೌಟ್ ಬಂದರೆ ಅಲ್ಲೇ ಕಮೆಂಟಲ್ಲಿ ಕಮೆಂಟ್ ಮಾಡಿ ಮಕ್ಕಳೇ, ಓಕೆನಾ? ಹಾಗೆಯೇ ಮಕ್ಕಳೇ, ಏನು ಗೊತ್ತಾ, ಈ ಥರ ವಿಡಿಯೋಗಳು ಮತ್ತೆ ಬೇಕು ಅಂತ ಹೇಳಿದರೆ ನೀವು ಮರೀದೆ ನಮ್ಗೇನು ಮಾಡಿ ಅಂತಂದರೆ, ಎಲ್ಲಿ ಕಮೆಂಟ್ ಮಾಡ್ತಾ ಇರ್ತೀರಲ್ಲ ಅದೇ ಕಮೆಂಟಲ್ಲಿ ನಂಗೆ ಈ ಥರ ವಿಡಿಯೋ ಬೇಕು ಮ್ಯಾಮ್, ಈ ಥರ ನನಗೆ ಕ್ಲಾಸಸ್ ಬೇಕು ಅಂತ ಹೇಳಿ ನನಗೆ ಕೇಳಿ, ನಾನು ಅದೇ ಥರ ವಿಡಿಯೋಗಳನ್ನು ತಗೊಂಡು ನಿಮ್ಮ ಮುಂದೆ ಬರ್ತೀನಿ ಮಕ್ಕಳೇ. ಈ ಮಾಹಿತಿ ಇಷ್ಟ ಆಯ್ತಾ ಮಕ್ಕಳೇ? ಇಷ್ಟ ಆದರೆ ಮರೀದೆ ಏನು ಮಾಡಿ ಅಂತ ಹೇಳಿದರೆ, ಇನ್ನೂ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂತ ಹೇಳಿದರೆ ನೀವು ಹೋಗಿ ನಮಗೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲಿ? SSLC ಎಟ್ ಪರೀಕ್ಷೆ, ನಮ್ಮ ಪರೀಕ್ಷೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಅಲ್ಲೊಂದು ಬೆಲ್ ಐಕಾನ್ ಇರುತ್ತೆ, ಆ ಬೆಲ್ ಐಕಾನಲ್ಲಿ ಆಲ್ ಅಂತ ಒತ್ತಿದ್ರೆ ನಮಗೆ ನಾವು ಯಾವ್ಯಾವ ವಿಡಿಯೋಗಳನ್ನು ಹಾಕ್ತೀವಿ, ಯಾವ ಶಾರ್ಟ್ಸನ್ನು ಹಾಕ್ತೀವಿ ಎಲ್ಲನೂ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ನೋಟಿಫಿಕೇಷನ್ ಬರುತ್ತೆ. ಅದರಿಂದ ನಿಮಗೆ ಯಾವುದು ಮಿಸ್ ಆಗಲ್ಲ ಮಕ್ಕಳೇ, ಸರಿನಾ? ಓಕೆನಾ ಮಕ್ಕಳೇ? ಹಾಗಿದ್ರೆ ನಾನು ನಿಮ್ಮ ಕನ್ನಡ ಶಿಕ್ಷಕಿ ವಾಣಿ ಕುಲಕರ್ಣಿ ಈ ಒಂದು ತರಗತಿಯನ್ನು, ಈ ಒಂದು ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನನ್ನ ಜೊತೆ ಸ್ಟೇ ಟ್ಯೂನ್ ಆಗಿರಿ ಮಕ್ಕಳೇ.